ನಮಸ್ಕಾರ. ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಪರೀಕ್ಷೆ ಬರ್ತಾ ಇದೆ. ಮಕ್ಕಳಿಗೆ ಪರೀಕ್ಷೆ ಬಂದರೆ ಮಕ್ಕಳಿಗೆ ಮಾತ್ರ ಅಲ್ಲ, ಮನೆಯವ್ರಿಗೂ ತುಂಬಾ ಸ್ಟ್ರೆಸ್ಫುಲ್ ಆಗ್ತಾ ಹೋಗುತ್ತೆ. ಆದರೆ ಹೇಗೆ ಈ ಎಕ್ಸಾಮ್ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋದು, ನಮ್ಮ ಮಕ್ಕಳಿಗೆ ಹೇಗೆ ಪಾಸಿಟಿವ್ ಥಾಟ್ಸನ್ನು ಕೊಡೋದು, ಹೇಗೆ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬೋದು ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀನಿ. ನೋಡಿ, ಪರೀಕ್ಷೆ ಅಂತ ಹೇಳಿದರೆ ಯಾರಿಗೆ ಆತಂಕ ಇರಲಿಲ್ಲ ಹೇಳಿ? ನಮಗೂ ಆತಂಕ ಇರ್ತಿತ್ತು. ಆದರೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಆತಂಕ ಇದ್ದಲ್ಲಿ ಮಕ್ಕಳು ಓದಿರೋದನ್ನು ಕೂಡ ಮರ್ತು ಹೋಗ್ಬಿಡ್ತಾರೆ. ಪರ್ಫಾರ್ಮೆನ್ಸ್ ಇಶ್ಯೂಸ್ ಬರ್ತಾ ಹೋಗುತ್ತೆ. ಎಷ್ಟೋ ಸತಿ ಹೇಗೆ ಬರೀಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ, ಭಯ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ಹೇಗೆ ಧೈರ್ಯ ತುಂಬೋದು, ಮನೆಯಲ್ಲಿ ಎಂತಹ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಯಾವುದೇ ಫಸ್ಟ್ ಪೇರೆಂಟಿಗೆ ನಾನು ಯಾವತ್ತೂ ಹೇಳೋದು, ನಿಮ್ಮ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಅದು ಯಾವುದನ್ನು ಮಕ್ಕಳ ಮುಂದೆ ತೋರಿಸ್ಲಿಕ್ಕೆ ಹೋಗಬೇಡಿ. ಎಷ್ಟೋ ಮನೆಯಲ್ಲಿ ಮಕ್ಕಳನ್ನ ಕಮ್ಯುನಿಕೇಟರ್ ಆಗಿ ಯೂಸ್ ಮಾಡ್ತಾರೆ. ಈಗ ಅಪ್ಪ ಅಮ್ಮಂಗೆ ಜಗಳ ಆಗ್ತಿದ್ರೆ ಅಪ್ಪ ಏನು ಮಾಡ್ತಾನೆ, ನಿಮ್ಮ ಅಮ್ಮಂಗೆ ಹೇಳೋ ಅವಳಿಗೆ ಅಡುಗೆ ಮಾಡೋಕ್ಕೆ ಅಂತ, ಇಲ್ಲ ನಿಮ್ಮ ಅಪ್ಪಂಗೆ ಹೇಳೋ ಅದನ್ನು ತೊಗೊಂಬರೋಕ್ಕೆ. ಹೀಗೆ ಮಕ್ಕಳನ್ನ ನಮ್ಮ ಇಬ್ಬರ ಜಗಳದಲ್ಲಿ ಕೂಸ್ಬಡವಾಯ್ತು ಅನ್ನೋ ಹಾಗೆ ಮಕ್ಕಳ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ಅದರಲ್ಲೂ ಪರೀಕ್ಷೆ ಟೈಮಲ್ಲಿ ಮಕ್ಕಳು ತುಂಬ ವೊಲೈಟಲ್ ಪೊಸಿಷನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ತುಂಬ ಫ್ರಿಜೈಲ್ ಆಗಿರ್ತಾರೆ. ಅವ್ರ ಹತ್ರ ಹೋಗಿ ಈ ಮನೆಯಲ್ಲಿರ್ತಕ್ಕಂಥ ಜಗಳ ಆಡೋದಾಗಿರ್ಬೋದು, ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದೇನಾಗುತ್ತೆ, ಮಕ್ಕಳ ಮೇಲೆ ಇನ್ನೂ ಭಾರ ಬೀರ್ತಾ ಹೋಗುತ್ತೆ, ಭಯ ಸೃಷ್ಟಿಯಾಗ್ತಾ ಹೋಗುತ್ತೆ, ಆತಂಕ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ, ನಮ್ಮಪ್ಪ ಅಮ್ಮ ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ, ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಒಬ್ರನ್ನೊಬ್ರು ಅನ್ನೋದು ಇರುತ್ತೆ. ಅಥವಾ ಅಪ್ಪ ಕರ್ಕೊಂಡು ಹೋಗ್ತಾರೆ, ಅಮ್ಮ ಕರ್ಕೊಂಡು ಹೋಗ್ತಾರೆ ಶಾಲೆ ಎಕ್ಸಾಮಿಗೆ, ಈ ಥರ ಜಗಳ ಆಡ್ತಾ ಇದ್ರೆ ನನ್ನ ಹೇಗಪ್ಪ ಓದಲಿ ಅನ್ನೋದು ಮಕ್ಕಳ ಮೈಂಡು ಕೂಡ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾವ ಜಗಳ ಆಡ್ತಿರೋ ಗಂಡ ಹೆಂಡತಿ ಯಾರಿದ್ದಾರೆ ಹೇಳಿ ಅಲ್ವಾ? ಪ್ರತಿಯೊಬ್ಬರು ಮನೆಯಲ್ಲಿ ಗಲಾಟೆಗಳಿದ್ದೇ ಇರುತ್ತೆ. ಆದರೆ ಮಕ್ಕಳಿಂದ ದೂರ ಹಿಡಿದು ವಾಕಿಂಗ್ ಹೋಗ್ತಾ ಜಗಳ ಮಾಡೋದಾಗಿರ್ಬೋದು, ಅಥವಾ ಒಂದು ರೂಮಲ್ಲಿ ಜಗಳ ಮಾಡೋದಾಗಿರ್ಬೋದು, ಏನೇ ಮಾಡಿ, ಆದರೆ ಮಕ್ಕಳ ಮುಂದೆ ಮಾತ್ರ ಜಗಳ ಆಡೋಕ್ಕೆ ಹೋಗಬೇಡಿ. ಮತ್ತು ಮಕ್ಕಳಿಗೆ ಅಂತ ಹೇಳಿದರೆ ನೋಡಿ, ಮಗು ಟಿ ವಿ ಓದ್ತಾ ಇರುತ್ತೆ, ಮಗು ಓದ್ತಾ ಇರುತ್ತೆ, ಜೋರಾಗಿ ಟಿ ವಿ ಹಾಕೊಂಡು ನೋಡೋದಾಗಿರ್ಬೋದು, ಅಥವಾ ಮಗು ಊಟಕ್ಕೆ ಬಂದಾಗ ನೀವು ಕೂಡ ಮೊಬೈಲ್ ನೋಡ್ತಾ ಇರೋದಾಗಿರ್ಬೋದು. ಇದೆಲ್ಲ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನನಗೂ ಈ ಥರ ಟಿ ವಿ ನೋಡಿದ್ರೆ ಎಷ್ಟು ಚೆನ್ನಾಗಿರೋದು, ನನಗೂ ಮೊಬೈಲ್ ನೋಡೋಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಮಕ್ಕಳು ಕೂಡ ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತಾರೆ. ಕೆಲವು ಸತಿ ಅಮ್ಮ ನಂಗೆ ಓದಿ ಬೇಜಾರಾಯಿತು, ಒಂಚೂರು ಮೊಬೈಲ್ ಕೊಡು ಅಂತ ಕೇಳ್ತಾರೆ. ಒಂದು 10 ನಿಮಿಷ ಹೋಗಿ ಅರ್ಧ ಗಂಟೆ ಆಗುತ್ತೆ, ಅರ್ಧ ಗಂಟೆ ಹಾಗೆ ಹೋಗಿ 1 ಗಂಟೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೊಬೈಲ್ ಅನ್ನೋದು ನಾವು ದೊಡ್ಡವರಾಗೆ ನಮ್ಗೆ ಇಷ್ಟೊಂದು ಅಡಿಕ್ಷನ್ ಅಂತ ಹೇಳಿದ್ರೆ, ಮಕ್ಕಳಿಗೆ ಎಂತಹ ಅಡಿಕ್ಷನನ್ನು ಸೃಷ್ಟಿ ಮಾಡಲ್ಲ ಹೇಳಿ? ಹಾಗಾಗಿ ಮಕ್ಕಳ ಮುಂದೆ ಆದಷ್ಟು ಫೋನನ್ನು ಉಪಯೋಗಿಸೋದಾಗಿರ್ಬೋದು, ಮೊಬೈಲನ್ನು ಉಪಯೋಗಿಸೋದಾಗಿರಲಿ, ಕಂಪ್ಲೀಟಾಗಿ ಕಡಿಮೆ ಮಾಡ್ತಾ ಹೋಗ್ಬಿಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳು ಬೆಳಗ್ಗೆ ಎದ್ದ ಕೂಡಲೇ ಅಂತ ಹೇಳಿದ್ರೆ ಮಗುವಿಗೆ ಮಗು ಯಾಕಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮೆಡಿಟೇಷನಿಂದ ಕೂಡ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮನೆಯಲ್ಲಿ ಧ್ಯಾನವನ್ನು ಶುರು ಮಾಡಿ, ಮನೆಯಲ್ಲಿ ನೀವು ಧ್ಯಾನ ಮಾಡೋದ್ರಿಂದ ಮಕ್ಕಳು ಕೂಡ ನಿಮ್ಮ ಜೊತೆ ಕೂತ್ಕೊಳ್ತಾರೆ. ಯಾವುದೋ ಒಂದು ದೇವ್ರ ಗೀತೆ ಹಾಡೋದಾಗಿರ್ಬೋದು, ಅಥವಾ ಒಂದು ವಸ್ತುವಿನ ಬಗ್ಗೆ ಕಾನ್ಸಂಟ್ರೇಷನ್ ಆಗಿರ್ಬೋದು, ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು, ಇದು ಎಲ್ಲವನ್ನು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅದರಲ್ಲೂ ಭ್ರಾಮರಿ ಪ್ರಾಣಾಯಾಮ ತುಂಬಾ ಇಂಪಾರ್ಟೆಂಟು. ಹೀಗೆ ಕೆಲವು ಪ್ರಾಣಾಯಾಮಗಳನ್ನು ಹೇಳ್ಕೊಡೋದಾಗಿರ್ಬೋದು, ಮಕ್ಕಳಲ್ಲಿ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ, ಯಾವ ರೀತಿ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಮಾಡಲಿಕ್ಕೆ ಸಾಧ್ಯನೋ ಅದು ಎಲ್ಲವನ್ನೂ ಮಾಡ್ತಾ ಹೋಗಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂತಹ ವಾತಾವರಣ. ಈಗ ನಾವು ಹೇಗೆ ಗಲಾಟೆ ಮಾಡಬಾರ್ದು ಅನ್ನೋದನ್ನ ಮಾತಾಡಿದ್ವಿ, ಟಿ ವಿ ನೋಡದೇ ಇರೋದು, ಮೊಬೈಲ್ ಯೂಸ್ ಮಾಡದೇ ಇರೋದು, ಇದೆಲ್ಲದ್ರ ಬಗ್ಗೆ ಮಾತಾಡಿದೆ. ಆದರೆ ಓದತಕ್ಕಂತಹ ಸ್ಥಳ, ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಾವು ನೋಡಿರ್ತೀವಿ, ಮಕ್ಕಳು ಬ್ಯಾಗಲ್ಲಿ ಬಿಸಾಕ್ಬಿಡ್ತಾರೆ, ಆಟ ಆಡ್ತಿದ್ದಿದ್ದು ಬೊಂಬೆ, ಕಾರು, ಅದು ಇದು ಸುತ್ತ ಎಲ್ಲ ಇರುತ್ತೆ. ಅದ್ರ ಮಧ್ಯೆ ಮಗುನ ಕೂರಿಸಿ ಓದಿಸ್ತಾ ಇರ್ತೀವಿ. ಯಾವಾಗಲೂ ಅಷ್ಟೇ, ನಾವು ಯಾವುದೇ ನೋಡಿ, ಒಂದು ಆಫೀಸಿಗೆ ಹೋಗ್ತೀರಾ, ಯಾವಾಗ ಫೈಲ್ಸ್ ಎಲ್ಲ ಆರ್ಗನೈಸ್ಡ್ ಆಗಿರುತ್ತೆ, ಟೇಬಲ್ ಆರ್ಗನೈಸ್ಡ್ ಆಗಿರುತ್ತೆ, ಕೆಲಸ ಮಾಡಬೇಕು ಅನ್ಸುತ್ತೆ, ಆಚೆ ದಣದು ಬರ್ತೀರಾ, ಮನೆ ಬಂದ ತಕ್ಷಣ ಮನೆ ತುಂಬ ಅಚ್ಚುಕಟ್ಟಾಗಿದ್ರೆ ಅಬ್ಬ ನೆಮ್ಮದಿಯಾಗಿರೋಣ ಅಂತ ಅನ್ಸುತ್ತೆ. ಹಾಗಾಗಿ ನಾವು ಓದಿರ್ತಕ್ಕಂತಹ ಜಾಗ ಆಗಿರ್ಬೋದು, ಅದು ನಮ್ಮ ಎಕ್ಸ್ಟೆನ್ಷನ್ ಆಫ್ ಪರ್ಸನಾಲಿಟಿಯನ್ನು ತೋರಿಸುತ್ತೆ. ಅದನ್ನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗ್ತೀನಿ. ಹೇಗೆ ಒಂದು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಹೇಗೆ ಮನೆಯನ್ನು ಒಂದು ಸ್ವಚ್ಛಭರಿತವಾಗಿ ಇಟ್ಕೊಳ್ಳೋದ್ರ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಈಗ ಮಕ್ಕಳು ಓದೋದಕ್ಕಂತಹ ಸ್ಥಳ ತುಂಬ ನೀಟಾಗಿರಬೇಕು. ಮತ್ತು ಕೆಲವು ಮಕ್ಕಳಿಗೆ ಆತಂಕ ಇರುತ್ತೆ, ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಓದಿದ್ದೆಲ್ಲ ಮರ್ತೋಗ್ಬಿಟ್ಟಿರ್ತೀನಿ ಅನಿಸುತ್ತೆ. ಹಾಗಾಗಿ ಏನು ಮಾಡಿ ಅಂತ ಹೇಳಿದ್ರೆ, ಮಗುವಿಗೆ ಒಂದು ಕಳೆದ ವರ್ಷ ಪೇಪರ್ ಆಗಿರ್ಬೋದು, ಒಂದು 5 ವರ್ಷದ ಹಿಂದಿನ ಕ್ವಶನ್ ಪೇಪರ್ ಆಗಿರ್ಬೋದು, ಮಕ್ಕಳಿಗೆ ಆ ಕ್ವಶನ್ ಪೇಪರನ್ನು ಕೊಟ್ಟು ಎಕ್ಸಾಮ್ ಬರೆಯಪ್ಪ ಅಂತ ಹೇಳಿ ಒಂದು 3 ಅವರ್ ಯಾರು ಆ ರೂಮಿಗೆ ಹೋಗೋದಾಗಿರ್ಬೋದು, ಅಥವಾ ಮಗುವಿಗೆ ಬರೆದು ಪ್ರಾಕ್ಟೀಸ್ ಮಾಡಿಸೋದಾಗಿರ್ಬೋದು, ಇದನ್ನು ಮಾಡ್ತಾ ಹೋಗಿ. ಅಂದರೆ ಆ 3 ಅವರೆಲ್ಲ ಮಗು ಅಷ್ಟು ಕ್ವಶನ್ ಪೇಪರನ್ನು ಮುಗಿಸ್ಬೇಕು. ಮನೆಯಲ್ಲೇ ಒಂದು ಎಕ್ಸಾಮ್ ವಾತಾವರಣ ಅಂತ ಹೇಳಿದರೆ, ಮಗುಗೆ ಹೇಳಿ, ನೋಡು ನೀನು ಎಕ್ಸಾಮಿನೇಷನ್ ರೂಮಲ್ಲೇ ಕೂತಿದ್ಯಾ ಅಂತ ಅಂದ್ಕೊಂಡು ಎಕ್ಸಾಮ್ ಬರಿ ಅಂತ. ಯಾಕಂತ ಹೇಳಿದ್ರೆ ಮಕ್ಕಳೇನಾಗುತ್ತೆ, ಎಕ್ಸಾಮಿಗೆ ಹೋದ ತಕ್ಷಣ ಓದಿದ್ದು ಮರ್ತೋಗ್ಬಿಡುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್, ನಾವು ಪೋಷಕರು ಏನು ತಪ್ಪು ಮಾಡ್ತೀವಪ್ಪ ಅಂತ ಹೇಳಿದ್ರೆ,
ಎಕ್ಸಾಮ್ ಆದ ಕೂಡಲೇ ಕಳೆದ ಪೇಪರನ್ನು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಇದು ಬರ್ದಿಯಾ, ಇದೆಷ್ಟು ಮಾರ್ಕ್ಸು, ಅದೆಷ್ಟು ಮಾರ್ಕ್ಸ್ ಅಂತ ಹೇಳಿ ಬರಿತಾ ಕೂತ್ಕೋತೀವಿ. ನಾವು ಹೋಗಿ ಆ ಪರೀಕ್ಷೆ ಬರೆದಿದ್ದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಕಳೆದು ಹೋದ ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಮಕ್ಕಳನ್ನ ಬಗ್ಗೆ ಪ್ರಶ್ನೆಗಳನ್ನು ಮಾಡೋದನ್ನ ನಿಲ್ಲಿಸ್ಬಿಡಿ. ಯಾಕಂದರೆ ಎಕ್ಸಾಮಿನೇಷನ್ ಹೇಗೆ ಬರುತ್ತೆ, ಎಕ್ಸಾಮಿನೇಷನ್ ಹೇಗಾಯಿತು, ಇನ್ವಿಜಿಲೇಟರ್ ಯಾರಿದ್ರು, ಎಷ್ಟು ಮಾರ್ಕ್ಸ್ ಬರುತ್ತೆ, ಹೀಗೆ ಡಿಸ್ಕಷನ್ ಮಾಡ್ತಾ ಇದ್ದರೆ ಮಕ್ಕಳಿಗೆ ಮುಂದಿನ ಎಕ್ಸಾಮಿನೇಷನ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ಧೈರ್ಯವನ್ನು ತುಂಬುವಂತಹ ಒಂದು ಕೆಲಸ ಮಾಡಿ. ಮತ್ತೇನಾಗುತ್ತೆ, ಎಕ್ಸಾಮಿನೇಷನ್ಗೆ ಮಕ್ಕಳು ಹೋದ ತಕ್ಷಣ ಮಕ್ಕಳು ಡಿಸ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಓದಿದೆಯಾ, ಅದು ಓದಿದೆಯಾ, ಇದು ಓದಿದೆಯಾ, ಅದೇನಾಗುತ್ತೆ, ಇನ್ನೂ ಆತಂಕ ಸೃಷ್ಟಿ ಆಗ್ತಾ ಹೋಗುತ್ತೆ. ಆ ಕ್ವಶನ್ ಬರ್ದೇನೆ ಇರ್ಬೋದು ಅಲ್ವಾ? ಹಾಗಾಗಿ ಎಕ್ಸಾಮ್ಗೆ ಹೋಗೋಕ್ಕಿಂತ 1 ಅವರ್ ಮುಂಚೆ ಯಾವುದೇ ಫೆಲೋ ಸ್ಟೂಡೆಂಟ್ಸ್ ಹತ್ರ ಮಾತಾಡೋದಾಗಿರ್ಬೋದು, ಡಿಸ್ಕಷನ್ ಮಾಡೋದಾಗಿರ್ಬೋದು, ಅಥವಾ ಎಕ್ಸಾಮ್ ಬಂದ ನಂತರ ಕೂಡ ಮುಂದಿನ ಪರೀಕ್ಷೆಗೆ ಏನು ಬೇಕಪ್ಪ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ರಜಾ ಬಂದ ಮೇಲೆ ಕೂತ್ಕೊಂಡು ಇವ್ಯಾಲ್ಯೂಯೇಟ್ ಮಾಡ್ಬೋದು, ಎಷ್ಟು ಬರ್ಬೋದು ಅಂದಾಜು ಮೇಲೆ. ಆದರೆ ಎಕ್ಸಾಮ್ ಮುಗಿದ ಕೂಡಲೇ ಆ ಪೇಪರನ್ನು ಡಿಸ್ಕಸ್ ಮಾಡೋದಾಗಿರ್ಬೋದು, ಎಕ್ಸಾಮ್ ಮೊದಲು ಯಾವ್ಯಾವ ಟಾಪಿಕ್ ಇದೆ, ಏನು ಓದಿಲ್ಲ ಅದಾಗಿರಲಿ ಅನ್ನೋದನ್ನ ಮಾಡೋದು ಹೋಗ್ಬಾರ್ದು. ಮತ್ತು ಮಕ್ಕಳನ್ನ ಕೂರಿಸೋದು ತುಂಬಾ ಕಷ್ಟ. 1 ಅವರ್ ಕೂರಿಸ್ಬೇಕು ಮಕ್ಕಳನ್ನು ಓದೋದಕ್ಕೆ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಇಷ್ಟೇ ಆದರೂ ಮಕ್ಕಳ ಮನಸ್ಸು ತುಂಬಾ ಚಂಚಲ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಏನು ಮಾಡಿ ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಹೇಗೆ ಒಂದು ಪೀರಿಯಡ್ ಇರುತ್ತೆ 45 ಮಿನಿಟ್ಸ್, ಹಾಗೆ ಮನೇಲೂ ಕೂಡ 45 ಮಿನಿಟ್ಸನ್ನು ಓದಿಸಿ 15 ಮಿನಿಟ್ ಬ್ರೇಕ್. 15 ಮಿನಿಟ್ ಬ್ರೇಕ್ ಅಂತ ಹೇಳಿದ್ರೆ ಮಕ್ಕಳನ್ನ ಮೊಬೈಲ್ ಕೊಟ್ಬಿಡೋದಾಗಿರ್ಬೋದು, ಏನೂ ಮಾಡೋದಲ್ಲ. ಆಚೆ ಹೋಗಿ ಆಟ ಆಡಿದ್ರು ಅಡ್ಡಿ ಇಲ್ಲ. ಯಾಕಂತ ಹೇಳಿದ್ರೆ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಮಕ್ಕಳಿಗೆ ಒಂದು ಖುಷಿ ಇರುತ್ತೆ. ಅಥವಾ ನಿಮ್ಮೊಟ್ಟಿಗೆ ಒಂದು ಬಾಂಧವ್ಯತೆ ಇರೋದಾಗಿರಲಿ, ಮಕ್ಕಳ ಹತ್ರ ತಮಾಷೆ ಮಾಡೋದಾಗಿರಲಿ, ಇದು ಕೂಡ ಒಂದು 15 ಮಿನಿಟ್ಸ್ ಬ್ರೇಕ್ ಆಗಿರ್ಬೋದು. ಆದರೆ ಮೊಬೈಲ್ ಬಿಗ್ ನೋ, ಟಿವಿ ಬಿಗ್ ನೋ, ಅಥವಾ ಯಾವುದೇ ಥರದ ಡಿಸ್ಟ್ರಾಕ್ಷನ್ ಆಗಿರಬಹುದು, ಡಿಜಿಟಲ್ ಬಿಗ್ ನೋ. ಅದ್ರ ಬದಲಾಗಿ 15 ಮಿನಿಟ್ಸ್ ಏನು ಓದಿದ್ದಾರೆ ಅದನ್ನ ರಿವೈಸ್ ಮಾಡಿಸೋದಾಗಿರ್ಬೋದು, ಆಚೆ ವಾಕ್ ಕರ್ಕೊಂಡು ಹೋಗೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ತಾ ಹೋದರೆ ಮಕ್ಕಳಿಗೂ ಕೂಡ ಓದಬೇಕು ಅನ್ನೋ ಹುಮ್ಮಸ್ಸು ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.